ಇಲ್ಲೂ ಬಂದು ಇಲ್ಲೇ ನಿಂತ್ಕೊಂಡಿದೆ ಈ ಪಾಯಿಂಟ್ ಅಲ್ಲಿ. ಮತ್ತೆ ಇದೊಂದು ನನಗೆ ಒಂದು ಪ್ರೈಸ್ ಆಕ್ಷನ್ ಝೋನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದಿದೆ ಅದಕ್ಕೆ ಪ್ರೈಸ್ ಆಕ್ಷನ್ ಝೋನ್ ಕೂಡ. ಸೊ ನನಗೆ ಇದರ ಕೆಳಗೆ ಪ್ರೈಸ್ ಆಕ್ಷನ್ ಮಾಡಿದರೆ ಅವಾಗ ಬೇಕಾದ್ರೆ ಸಿ ಸೆಲ್ ಮಾಡ್ಬೋದು, ಅಥವಾ ನಾನು ಬೇರಿಶ್ ಆಗಬಹುದು. ಎಲ್ಲಿ ತನಕ? ಈ ಜಾಗ ತನಕ, ಆಮೇಲೆ ಈ ಜಾಗ ತನಕ. ಸೊ ಹಂಗೆ ಆಗ್ತಾ ಹೋಗ್ಬೋದು ನಾವು ಬೇಕಿದ್ರೆ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಒಂದು ಫಿಬೊನಾಚಿ ಹಾಕೊಂಡು 0.6 ಹಾಕೊಂಡು 21,666 ತನಕ ಬರ್ಬೋದು ಮಾರ್ಕೆಟ್ ಅಲ್ವಾ. ಸೊ ನನಗೆ ಬೇಸಿಕಲಿ ಇದರ ಕೆಳಗೆ ಪ್ರದರ್ಶನ ಆದರೆ ಬೇರಿಶ್ ಆಗ್ಬೋದು, ಇದರ ಕೆಳಗೆ ಮೇಲಿರೋದ ಬುಲ್ಲಿಶ್ ಆಗ್ಬೋದು, ಇದರ ಒಳಗೆ ಏನ್ ಮಾಡ್ಬೋದು? ಆಪ್ಷನ್ ಸೆಲ್ಲರ್ ಇವತ್ತು ಎಕ್ಸ್ಪೈರಿ ಡೇ ಸ್ಟ್ರಾಂಗಲ್ ಸ್ಟಾರ್ಟ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು. ಸೊ ನೋಡಿ, ಮಾರ್ಕೆಟ್ ಇದು ಓಪನ್ ಆದ ತಕ್ಷಣ ಗ್ಯಾಪ್ ಅಪ್ ಆಗಿ ಈ ಜಾಗಕ್ಕೆ ಬಂದು ತಗೊಳ್ಳೋಣ. ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು. ಸ್ಟ್ರಾಂಗಲ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು 2-3 ಕ್ಯಾಂಡಲ್ ವೆಯ್ಟ್ ಮಾಡಿ ನೋಡಿ, ಈ ರೇಂಜಲ್ಲೇ ಇದೆಯಾ, ಸ್ಲೋ ಆಗಿದೆಯಾ ಅಂತ ವೆಯ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ರೇಂಜಲ್ಲೇ ಇದ್ರೆ ನಿಮಗೆ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ನೀವು ಸ್ಟ್ರಾಂಗಲ್ ಸ್ಟಾರ್ಟ್ಗಳಿಗೆ ಎಂಟರ್ ಆಗ್ಬೋದು. ಬ್ರೇಕ್ಔಟ್ ಕೊಟ್ಟಾಗ ನಾವು ಅಡ್ಜಸ್ಟ್ಮೆಂಟ್ಗಳು, ಬ್ರೇಕ್ ಡೌನ್ ಕೊಟ್ಟಾಗಲೂ ಅಡ್ಜಸ್ಟ್ಮೆಂಟ್ ಅಂದ್ರೆ ನಿಮ್ಮ ಸಿ ಸೆಲ್ನ ಎಕ್ಸಿಟ್ ಮಾಡಿ ಪಿ ಸೆಲ್ ಜಾಸ್ತಿ ಮಾಡ್ಕೊಳ್ಳೋದು, ಈ ಪಿ ಸೆಲ್ ಜಾಸ್ತಿ ಎಕ್ಸಿಟ್ ಮಾಡಿ ಸಿ ಸೆಲ್ ಜಾಸ್ತಿ ಮಾಡ್ಕೊಳ್ಳೋದು, ಆ ಥರ ಅಡ್ಜಸ್ಟ್ಮೆಂಟ್ಗಳನ್ನ ನಾವು ಮಾಡ್ಕೋಬಹುದು.